ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕಷ್ಟಪಟ್ಟು ಓದಿದಂತಹ ಈ ಒಂದು ವಿದ್ಯಾರ್ಥಿನಿಯಗೆ ಇವತ್ತು ಸರ್ಕಾರಿ ಕೆಲಸವನ್ನು ಪಡಿಬೇಕನ್ನೋ ಒಂದು ಹಂಬಲ ಇರುತ್ತೆ. ಆದರೆ ಸರ್ಕಾರವೇ ಸಣ್ಣ ತಪ್ಪು ಮಾಡಿದರೆ ಹೇಗೆ? ಪೂಜಾರಿ ತಪ್ಪು ಮಾಡಿದರೆ ದೇವರನ್ನು ಕೇಳ್ಬೋದು, ದೇವರೇ ಪೂಜಾರಿ ತಪ್ಪು ಮಾಡಿದ್ದಾರೆ ನನಗೆ ವರ ಕೊಡು ಅಂತ. ಆದರೆ ದೇವರೇ ತಪ್ಪು ಮಾಡಿದರೆ ಹೇಗೆ? ಯಾಕೆಂದರೆ ನಾವು ಸರ್ಕಾರವನ್ನು ದೇವರಿಗೆ ಹೋಲಿಸ್ತೀವಿ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ. ಆದರೆ ಇವತ್ತು ಸರ್ಕಾರವೇ ಒಂದು ಸಣ್ಣ ಎಡವಟ್ಟನ್ನು ಮಾಡಿಕೊಂಡಿದೆ. ಇದರಿಂದಾಗಿ ಒಂದು ಯುವತಿಯ ಸಂಪೂರ್ಣ ಬಾಳು ಏನು, ಅವಳು ಕಳೆದ ಒಂದು 8-10 ತಿಂಗಳುಗಳಿಂದ ಕಷ್ಟಪಟ್ಟು ಓದುತ್ತಿದ್ದಳು. ಆದರೆ ಓದಿದ್ದಕ್ಕೆ ಪ್ರತಿಫಲವಾಗಿ ಸರ್ಕಾರಿ ಪರೀಕ್ಷೆಯಲ್ಲಿ ಪಾಸಾಗಿ ಸರ್ಕಾರಿ ನೌಕರಿಯನ್ನು ತಗೊಂಡು ತನ್ನ ಕುಟುಂಬವನ್ನು ಪಾಲಿಸಿ ಜೀವನ ನಡೆಸಬೇಕಂತ ಕನಸು ಕಂಡವಳು. ಇಲ್ಲಿ ವಿಶೇಷ ಅಂದರೆ ಆಕೆಗೆ ಬಾಲ್ಯದಿಂದಲೂ ಸರಿಯಾಗಿ ನಡಿಲಿಕ್ಕೆ ಬರಲ್ಲ, ಸರಿಯಾಗಿ ಕೈಗಳು ಕೆಲಸ ಮಾಡಲ್ಲ, ಸಂಪೂರ್ಣ ದೇಹ ಸರಿಯಾಗಿ ವಾಕ್ ಮಾಡೋಕ್ಕೂ ಆಗಲ್ಲ. ನಮ್ಮಂಥವ್ರಾದರೆ ಹೋಗಿ ಕೆಲಸ ತಗೋಬೋದು, ಎಲ್ಲಾದರೂ ಯಾವುದೇ ಎಕ್ಸಾಮ್ ಸೆಂಟ್ರಿಗೆ ಹಾಕಿದರೂ ಹೋಗಿ ಪರೀಕ್ಷೆ ಬರಿಬೋದು. ಆದರೆ ಪಕ್ಕದ ದೃಶ್ಯದಲ್ಲಿ ನೋಡಿ ಆಕೆ ಪರಿಸ್ಥಿತಿ ಹೆಂಗಿದೆ ಅಂತ. ಇಂತಹ ಪರಿಸ್ಥಿತಿ ಇದ್ದರೂ ಕೂಡ ಏನು 29ನೇ ತಾರೀಕು ನಡೆಯಲಿರುವಂತಹ ಗ್ರಾಮ ಆಡಳಿತಾಧಿಕಾರಿಯ ಪರೀಕ್ಷೆ, ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡುವವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಇಲ್ಲಿ ನಾವು ಅರ್ಜಿ ಸಲ್ಲಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ವಯಸ್ಸು, ಊರು, ನಮ್ಮ ಕೆಲಸ, ನಾವು ಏನು ಮಾಡ್ತೀವಿ ಎಲ್ಲ ಮಾಹಿತಿಯನ್ನು ಪಡಿತಾರೆ. ವಿಶೇಷವಾಗಿ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಪಡೆದುಕೊಳ್ತಾರೆ. ಅದೇ ರೀತಿ ಇವರು ಅಂಗವಿಕಲರಾದರೆ ಎಷ್ಟರ ಮಟ್ಟಿಗೆ ಅದೊಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಆ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲರೂ ಕೂಡ ಅಪ್ಲೋಡ್ ಮಾಡಿದ ಮೇಲೇ ಎಲ್ರಿಗೆ ಹಾಲ್ ಟಿಕೆಟ್ ಇಶ್ಯೂ ಆಗೋದು. ಆದರೆ ಈ ಪ್ರಾಧಿಕಾರಕ್ಕೆ ಕನಿಷ್ಠ ಯಾರಿಗೆ ಎಲ್ಲಿ ಪರೀಕ್ಷೆಗಳು ಕೊಡಬೇಕು ಅನ್ನೋ ಒಂದು ಪರಿಜ್ಞಾನ ಇರಬೇಕು. ಯಾಕೆಂದರೆ ಈ ದೃಶ್ಯದಲ್ಲಿ ನೋಡ್ತಿರುವಂತಹ ಭಾರ್ಗವಿ ಈಗಾಗಲೇ ಈ ಒಂದು ಅಂಗವೈಕಲ್ಯದಿಂದ ಸಾಕಷ್ಟು ಪರೀಕ್ಷೆಗಳನ್ನು ಆಕೆಗೆ ಹೋಗಲಿಕ್ಕೆ ಆಗಲಿಲ್ಲ. ಪಾಪ ಅಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆದರೆ ಇವತ್ತು ಸರ್ಕಾರಿ ನೌಕರಿಯಲ್ಲಿ ಇರ್ತಿದ್ರು. ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿ. ಅವರ ತಂದೆಗೆ 3 ಜನ ಹೆಣ್ಮಕ್ಳು, ಅದರಲ್ಲಿ ಇವಳು ಮನೆಗೆ ದೊಡ್ಡವಳು. ಮನೆಯ ಜವಾಬ್ದಾರಿ ಈಕೆ ಮೇಲಿರುತ್ತೆ. ತಂದೆಯ ಮುಪ್ಪಿನ ಕಾಲದಲ್ಲಿ ಈ 3 ಹೆಣ್ಣು ಮಕ್ಕಳು ತಂದೆ ತಾಯಿಯ ಜವಾಬ್ದಾರಿಯನ್ನು ಹೊರಬೇಕು. ಆದರೆ ಸರ್ಕಾರ ಮಾಡೋ ಸಣ್ಣ ಸಣ್ಣ ತಪ್ಪುಗಳಿಂದ ಈಕೆಗೆ ಇಲ್ಲಿಯ ತನಕ ಸರ್ಕಾರಿ ನೌಕರಿ ಸಿಕ್ಕಿಲ್ಲ. ಸರ್ಕಾರಿ ನೌಕರಿ ಸಿಗೋದು ಬಿಡೋದು ಅವರು ಓದುವಂತಹ ವಿದ್ಯಾಭ್ಯಾಸ, ಅವರು ಪರೀಕ್ಷೆ ಎದುರಿಸೋ ರೀತಿಯಲ್ಲಿರುತ್ತೆ. ಆದರೆ ಪರೀಕ್ಷೆಯನ್ನು ಬರೀಲಿಕ್ಕಾದರೂ ಸರ್ಕಾರ ಸರಿಯಾಗಿ ಅವಕಾಶವನ್ನು ಮಾಡಿಕೊಡ್ಬೇಕು. ಭಾರ್ಗವಿ ನಾಡಿದ್ದು ಬರೆಯುವಂತಹ ಪರೀಕ್ಷೆಗೆ ತನ್ನ ಮನೆಯಿಂದ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಔರಾದ್ಗೆ ಹೋಗಿ ಪರೀಕ್ಷೆ ಬರೀಬೇಕು. ಹೆಂಗೆ ಸ್ವಾಮಿ? ಈ ರೀತಿ ದೇಹ ಇದೆ, ಈ ರೀತಿ ದಿವ್ಯಾಂಗಗಳಾಗಿದ್ದಾಳೆ, ಈ ರೀತಿ ಅಂಗವಿಕಲೆಯನ್ನು ಹೊಂದಿದಂತಹ ಯುವತಿ ಹೆಂಗ್ರಿ 50 ಕಿಲೋಮೀಟರ್ ಹೋಗಿ ಪರೀಕ್ಷೆ ಬರೀಲಿಕ್ಕಾಗತ್ತೆ? ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ? ಉನ್ನತ ಶಿಕ್ಷಣ ಸಚಿವರು ಏನು ಮಾಡ್ತಾ ಇದ್ದೀರಾ? ಭಾರ್ಗವಿದು ಒಬ್ಬಳದ ಪರಿಸ್ಥಿತಿನ ಇದು? ರಾಜ್ಯದಲ್ಲಿ ಅನೇಕ ಕಡೆ ಈ ರೀತಿ ಆಗ್ತಾ ಇದೆ. ದಿವ್ಯಾಂಗರಿಗೆ ತಮ್ಮದೇ ಊರಲ್ಲಿ ಅಂದರೆ ಒಂದು 20 ಕಿಲೋಮೀಟರ್, 25 ಕಿಲೋಮೀಟರ್, ಇಲ್ಲ ಅಂದರೆ ಅವ್ರು ಸಿಟಿಯವರಾಗಿದ್ದರೆ ಅದೇ ಸಿಟಿಯಲ್ಲಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಡಬೇಕು. ನೀವು ಯಾವುದೇ ಒಂದು ಅರ್ಜಿಯನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅವರು ಅಂಗವಿಕಲರ ಇಲ್ವಾ ಅಂತ ನೀವು ನೋಡ್ತೀರಾ. ಅಂಗವಿಕಲರಿಗೆ ಯಾಕೆ ದೂರದ ಪರೀಕ್ಷಾ ಕೇಂದ್ರಗಳನ್ನ ಕೊಡ್ತೀರಾ? ಯಾಕೆ ಅವರು ಪರೀಕ್ಷೆಗಳನ್ನು ಬರೀಬಾರ್ದಾ? ಯಾಕೆ ಅವರು ಸರ್ಕಾರಿ ನೌಕರಿಯನ್ನು ಪಡ್ಕೋಬಾರ್ದ? ಪಾಪ ಆ ಒಂದು ಯುವತಿ ಎಷ್ಟು ಸಂಪೂರ್ಣವಾಗಿ ಭಾವುಕರಾಗಿ ನಮ್ಮ ವಾಹಿನಿಯ ಜೊತೆ ಮಾತನಾಡಿದ್ದಾಳೆ. ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಆ ಒಂದು ಯುವತಿ ಎಷ್ಟೋ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದ, 8 ತಿಂಗಳಿಂದ ಸರ್ ಕಂಟಿನ್ಯೂ ಆಗಿ ಓದ್ತಾ ಇದ್ದಾರೆ, ಈ ಪರೀಕ್ಷೆಯಲ್ಲಿ ಬಹುತೇಕವಾಗಿ ನೌಕರಿ ಸಿಗ್ತಾ ಇತ್ತು ಅಂತ ಹೇಳ್ತಿದ್ರು. ನಮ್ಮ ಪ್ರತಿನಿಧಿ ಸ್ಥಳದಿಂದ ಮಾಹಿತಿ ಕೊಟ್ಟಿದ್ದ. ನೋಡಿ, ಒಂದು ಸಲ ಆ ಒಂದು ಯುವತಿಯ ಅಳಲನ್ನು ಏನು ಹೇಳ್ತಿದ್ದಾಳೆ ಒಂದು ಸಲ ಪ್ಲೇ ಮಾಡಿ.
ಮಾಡ್ಲತ್ತೀನಿ. ಅದರಲ್ಲಿ ಸೆಂಟರ್ ನಮ್ಮ ಜಿಲ್ಲೆಯಲ್ಲಿ 35 ಕಿಲೋಮೀಟರ್ ದೂರ ಔರಾದಲ್ಲಿ ಬಿದ್ದಿದೆ. ನಾವು ಅಪ್ಲಿಕೇಶನಲ್ಲಿ ಫಿಲ್ ಮಾಡಿದ್ರು ಕೂಡ ನಾ ಹಿಂಗೆ PH ಡಿಸೇಬಲ್ ಪರ್ಸನ್ ಇದ್ರೂ ಕೂಡ ಇಷ್ಟು ದೂರ ಹಾಕಿದ್ದಾರೆ. ಅವ್ರದ್ದು ಉದ್ದೇಶ ನಾ ಎಕ್ಸಾಮ್ ಕೊಡಬಾರ್ದು ಅಂತಿದೆಯಾ, ಇಲ್ಲೋದ್ರೆ ನಮ್ದು ಭವಿಷ್ಯ ಜೊತೆಗೆ ಇದು ಅತಂತ್ರ ಇದು ಮಾಡ್ಲತ್ತಿದ್ದಾರೆ. ಅದರಲ್ಲಿ ಸ್ಪೆಷಲ್ ಪ್ರೊವಿಷನ್ಸ್ ಕೂಡ ಇದ್ದರೂ ಇಷ್ಟು ದೂರ ಹಾಕಿದ್ದಾರೆ. ಈಗ ನನಗೆ ಟ್ರಾವೆಲ್ ಮಾಡೋಕ್ಕೂ ಬರಲ್ಲ, ಎಲ್ಲ ಬಸ್ನಲ್ಲೂ ಹೋಗಕ್ಕೆ ಬರಲ್ಲ. ನಮ್ಮ ಪಪ್ಪಗೂ ಕೂಡ ಆರಾಮಿಲ್ಲ. ನಾ ಹೆಂಗೆ ಹೋಗಬೇಕು ಎಕ್ಸಾಮು? ನಾ ಇಷ್ಟೆಲ್ಲ ದಿವ್ಸ ಪ್ರಿಪ್ರೇಷನ್ ಮಾಡೀನಿ. ಗೌರ್ಮೆಂಟ್ ಎಕ್ಸಾಮ್ ಬಿಡೋದೇ 8-10 ಇಯರ್ಸ್ ಆಗೋಣ ಬಿಟ್ಟಾರ. ಇಷ್ಟೆಲ್ಲ ನಾ ಒಬ್ಬಕಿನೇ ಅಂತಿಲ್ಲ, ನನ್ನ ಎಷ್ಟೊಂದು PH ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರಿಗೆ ಭೀ ನಂದು ವಾಯ್ಸ್ನಿಂದ ಅವ್ರು ಕೂಡ ನಾವು ಎದ್ದು ಆವಾಜ್ ಕೊಡಬೇಕಂತ ನಾನಲ್ಲಿ ಬೇಡ್ಕೊಡ್ತಿದ್ದೇನೆ, ನಿಮ್ಮಲ್ಲಿ ಬೇಡ್ಕೊತಿದ್ದೇನೆ. ಎಸ್, ಕೇಳಿದ್ರಲ್ಲ, ಇದು ಯುವತಿಯ ಅಳಲು. ಯುವತಿ MSc ಓದ್ತಾ ಇದ್ದಾಳೆ, BSc B.Ed ಮುಗಿಸಿದ್ದಾಳೆ, ಸರ್ಕಾರಿ ನೌಕರಿ ಮಾಡಬೇಕಂತ ಕನಸಿರುತ್ತೆ, ನಮ್ಮಂಥವ್ರಿಗಿರುತ್ತೆ. ಆದರೆ ಪಾಪ ಅವಳು ದಿವ್ಯಾಂಗಳು. ಸಮಾಜ ದಿವ್ಯಾಂಗರನ್ನು ಒಂದು ರೀತಿ ನೋಡುತ್ತೆ. ಆದರೆ ಅವುಗಳನ್ನು ಮೆಟ್ಟು ನಿಂತು ಏನಾದರೂ ಸಾಧಿಸಬೇಕು, ಸಾಧಿಸಿ ಇತರರಿಗೆ ಮಾದರಿಯಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಆಕೆ ಅಷ್ಟೊಂದು ಶ್ರಮಪಟ್ಟು ಓದಿ ಎಲ್ಲವನ್ನು ಮಾಡಿದ್ರು. ಸರ್ಕಾರ ಏನು ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಆ ರೀತಿ ಆಯ್ತು ಇದು ಕತೆ. ಅಂಗವಿಕಲೆ ದೇವ್ರು ಕೊಟ್ಟ ಪಾಪ, ಆದರೂ ಅವುಗಳನ್ನೆಲ್ಲ ಮರೆತು ಇಷ್ಟೊಂದು ಕಷ್ಟಪಟ್ಟು ಓದಿದಂತಹ ಯುವತಿಗೆ ಸರ್ಕಾರದವರಿಗೆ ಸರಿಯಾಗಿ ಒಂದು ಪರೀಕ್ಷಾ ಕೇಂದ್ರವನ್ನು ಸರಿಯಾಗಿ ಹುಡುಕಿ ಕೊಡಲಿಕ್ಕಾಗಲಿಲ್ಲ ಅಂದರೆ ನಾಚಿಕೆ ಆಗಬೇಕು. ಪಾಪ ಅವ್ರ ತಂದೆ ಹೇಳ್ತಾ ಇದ್ರು, ನನ್ನ ಮಗಳು 10th ಕ್ಲಾಸಲ್ಲಿ PUCಯಲ್ಲಿ ಡಿಗ್ರಿಯಲ್ಲಿ ಒಳ್ಳೆ ರೀತಿಯಲ್ಲಿ ವ್ಯಾಸಂಗ ಮಾಡಿದ್ದಾಳೆ ಸರ್, ಒಳ್ಳೆ ರೀತಿ ರಿಸಲ್ಟನ್ನು ಪಡ್ಕೊಂಡಿದ್ದಾಳೆ. ಆದರೆ ಸರ್ಕಾರಿ ನೌಕರಿ ಪಡೆಯುವಂಥ ಸಂದರ್ಭದಲ್ಲಿ ಈ ರೀತಿ ಆಗ್ತಾ ಇದೆ ಸರ್. ಮೊನ್ನೆ ಲಾಸ್ಟ್ ಟೈಮು MSc ಮುಕ್ತ ವಿಶ್ವವಿದ್ಯಾಲಯದ ಪರೀಕ್ಷೆ ಇತ್ತು. ಮೊದಲು ಬೀದರ್ಗೆ ಬಂದಿತ್ತು, ಆಮೇಲೆ ಘಾಟ್ ಬೋರಾಳ್ ಬೀದರ್ ಜಿಲ್ಲೆಯಲ್ಲೇ ಇನ್ನೊಂದು ಕೇಂದ್ರ. ಯಾರು ಓಪನ್ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಬರೀತಾರೋ ಅವ್ರಿಗೆ ಗೊತ್ತಿರುತ್ತೆ. ಅಷ್ಟು ದೂರ ಪಾಪ ಹೋಗ್ಲಿಕ್ಕಾಗಿಲ್ಲ. ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಫೇಲ್ ಆದಳು. ಯೂನಿವರ್ಸಿಟಿಯವರು ಅವಕಾಶ ಮಾಡಿಕೊಡ್ಬೇಕಲ್ಲ, ಅವರು ಕೂಡ ಮಾಡಿಕೊಟ್ಟಿಲ್ಲ. ಆ ಒಂದು ಸಂದರ್ಭದಲ್ಲಿ ಮಗಳಿಗೆ ತಗೊಂಡು ಹೋಗುವಂತಹ ಸಂದರ್ಭದಲ್ಲೇ ತಂದೆ ಕೂಡ ಕಾಲನ್ನು ಮುರ್ಕೋತಾರೆ. ಯಾಕೆಂದರೆ ಆ ಒಂದು ಹುಡುಗಿಯ ವೇಟ್ ಅಷ್ಟೊಂದು ಹೆಚ್ಚಿಗಿದೆ, ಆ ಯುವತಿಯ ವೇಟ್ ಹೆಚ್ಚಿಗಿದೆ. ಆಕೆಯನ್ನು ಹೊತ್ಕೊಂಡು ಹೋಗ್ಲಿಕ್ಕೂ ಕೂಡ ಮನೆಯವರೇ ಬೇಕು. ಆದರೆ ತಂದೆಗೆ ತಂದೆ ಕೂಡ ಕಾಲು ಮುರ್ಕೊಂಡಂಥ ಪರಿಸ್ಥಿತಿಯಲ್ಲಿದ್ದಾರೆ. ತಂದೆನೇ ಸರಿಯಾಗಿ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ, ಮಗಳನ್ನು ಹೆಂಗೆ ತಗೊಂಡು ಹೋಗ್ತಾರೆ ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಒಂದ್ಸಲ ಅವ್ರ ಅಳಲನ್ನು ಕೂಡ ಪ್ಲೇ ಮಾಡಿ ನೋಡಬೇಕಲ್ಲ ಸರ್ಕಾರದವರು ಎಂಥ ಘನಂದಾರಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ. ಸರ್ಕಾರದವರು ಒಂದ್ಸಲ ಈ ಮಗಳ ಮತ್ತು ಆ ತಂದೆಯ ಅಳಲನ್ನು ಒಂದು ಸಲ ನೋಡಬೇಕು. ಪ್ಲೇ ಮಾಡಿ ಅವರ ಒಂದು ಬೈಟನ್ನು. ದಿವ್ಯಾಂಗ ಹುಡುಗಿ ಇದ್ದಾಳೆ ಬೈ ಬರ್ತು. ಆಕೆಗೆ ಈಗ ಗೌರ್ಮೆಂಟ್ BSc B.Ed ಎಷ್ಟೋ ನಾ ಇದು ಪಟ್ಟು ಕಷ್ಟಪಟ್ಟು ಓದಿಸಿದ್ದೀನಿ. ಆಕಿಂದೆಲ್ಲ ರಿಸಲ್ಟ್ ಡಿಸ್ಟಿಂಕ್ಷನ್ ಇದೆ. 10th CBSE ಕೂಡ ಆಕಿಂದು 8 CGPA ದಿವ್ಯಾಂಗ ಹುಡುಗಿ ಇದ್ದರೂ ಕೂಡ ತೆಗೆದಿದ್ದಾಳೆ. ಕಾಲೇಜಿನಲ್ಲಿ ಸ್ಕೂಲಲ್ಲೆಲ್ಲ ಸನ್ಮಾನಿಸಲಾಗಿದೆ. ಪೇಪರಲ್ಲೆಲ್ಲ ಆಕಿಂದೆ ಪ್ರಶಂಸೆದ ಎಲ್ಲ ಇದು ಬಂದಿತ್ತು, ನ್ಯೂಸ್ ಬಂದಿತ್ತು. ಇದೆಲ್ಲ ಗೊತ್ತಿಟ್ಕೊಂಡು ನಮ್ಮ ಹುಡುಗಿಗೆ ನೌಕರಿ ಜಾಬ್ ಮಾಡಿಸಿ ತಂತ ಸ್ವಾವಲಂಬಿ ಜೀವನ ಮಾಡಬೇಕಂತ ನನ್ನೊಂದು ಇಚ್ಛೆ ಇದೆ. ಆ ಇಚ್ಛೆಗೆ ನಾನು ಆಕೆಗೆ ಕಷ್ಟಪಟ್ಟು ಓದಿಸಿದಕ್ಕೆ ಏನು ಫಾಯ್ದೆ ಆಗಿಲ್ಲ. ಯಾಕಂದರೆ VO ಎಕ್ಸಾಮ್ ಬಿಟ್ಟಿದ್ದಾರೆ. ಈಗ ಗೌರ್ಮೆಂಟ್ ಪೋಸ್ಟ್ ಎಲ್ಲ ಬಿಡ್ತಾ ಇದ್ದಾರೆ. ಸುಮಾರು 10-15 ವರ್ಷದಿಂದ ಬಿಡ್ತಾ ಇದ್ದಿಲ್ಲ ಅವು, ಈಗ ಬಿಟ್ಟಿದ್ದಾರೆ. ಈಗ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಇದ್ದರೆ VO KAದವ್ರು ಮಾಡಿದ VA ಎಕ್ಸಾಮ್ಗೆ ನಮಗೆ ಇಲ್ಲಿ ಲೋಕಲ್ ಸೆಂಟ್ರ್ ಕೊಡೋದು ಬಿಟ್ಟು ಅವರು ಅದಕ್ಕೆ ಹಾಕಿದ್ದಾರೆ. ಅವರು ಅದು ಇಲ್ಲಿಂದ 45 ಕಿಲೋಮೀಟ್ರ್ ದೂರ, ಹೋಗೋದು 45 ಬರೋದು 45. ಈಗ ಇದಕ್ಕೆ ಹೇಗೆ ಮಾಡ್ಬೇಕು ಹೇಳಿ? ಆಕೆಗೆ ಒಯ್ಯೋಕ್ಕಾಗಲ್ಲ. ಹೀಗೆ MSc ಕರ್ನಾಟಕ ಓಪನ್ ಯೂನಿವರ್ಸಿಟಿ MSc ಅಡ್ಮಿಷನ್ ಮಾಡಿಸಿದ್ದೀನಿ ಆಕೆಗೆ. ಅವಾಗಲೂ ಹೀಗೆ ಕಿರಿಕಿರಿ ಮಾಡಿ ಏನೋ ಅವ್ರಿಗೆ ಚಾನ್ಸಲರಿಗೆ ಫೋನ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ಏನೋ ಇದರಿಂದ ಬಂದು ನಮ್ಮ ಲೋಕಲ್ ಬೀದರ್ ಎಕ್ಸಾಮ್ ಸೆಂಟ್ರ್ ಕೊಟ್ಟರು. ಆಕೆಗೆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ನಾನು ಬಿಡುವಾಗ ನನ್ನ ಕಾಲು ಮುರ್ಕೊಂಡು ಬಿಟ್ಟೆ ಎತ್ಕೊಂಡು. ಆಕೆಗೆ ಒಯ್ಯಕ್ಕೆ ಯಾರ ಫ್ಯಾಮಿಲಿಯರೇ ಬೇಕು. ಯಾಕಂದ್ರೆ ಆಕಿಂದ ಮೈಕಟ್ಟು ಆಗಿದೆ. ಯಾರನ್ನ ಗಂಡಸು ಮಕ್ಕಳು ಬೇಕು, ಅದಕ್ಕೆ ಫಾದರೇ ಬೇಕು. ಈಗ ನಂದು ಕಾಲು ಮುರಿದೆ, ಈಗ ಹೆಂಗೆ ಮಾಡ್ಬೇಕು ಆಕೆಗೆ ಒಯ್ಯೋಕ್ಕೆ ಎಕ್ಸಾಮ್ಗೆ? ಏನು ನಮ್ಗೆ ಸವಲತ್ತಿದೆ ಹೇಳಿ? ಈಗ ನಾವು ಆಕೆ ಎಕ್ಸಾಮ್ ಕೊಡ್ಬೇಕಂತ ಮಾಡಿದ್ದಾರೆ. ರೂಲ್ಸ್ ಏನು ಫಾಲೋನೇ ಮಾಡ್ತಾ ಇಲ್ವಾ? ಫಿಸಿಕಲಿ ಚಾಲೆಂಜ್ ಇಂಥ ಹುಡುಗರು ಹೇಗೆ ಮಾಡಬೇಕು? ಅದು ಒಂದು ನನಗೆ ಇದು ಮಾಡಿ ನನಗೆ ಇದು ಮಾಡಬೇಕು ಅಂತೇಳಿ ನಾನು ತಮ್ಮ ಕಣ್ಕಳಿಯ ವಿನಂತಿ ಮಾಡ್ತಾ ಇದ್ದೀನಿ. ಎಸ್ ಕೇಳಿದ್ರಲ್ಲ, ತಂದೆಯ ಒಂದು ಅಳಲು. ಹೆತ್ತ ಮಕ್ಕಳು ದಿವ್ಯಾಂಗರಾದರೆ ಎಷ್ಟೋ ಕಷ್ಟ ಇರುತ್ತೆ. ಆದರೆ ಆ ತಂದೆ ಎಂದೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ತನ್ನ ಮಗಳು ಹೇಗೇ ಇದ್ದರು, ನನ್ನ ಮಗಳಿಗೆ ಇವತ್ತಿನ ಕಾಲದಲ್ಲಿ 18-19 ವರ್ಷಕ್ಕೆ ತಮ್ಮ ಹೆಣ್ಮಕ್ಳಿಗೆ ಮದುವೆ ಮಾಡಿಸ್ತಾರೆ.
ಸಾಕಪ್ಪ ಈಕೆಗೆ ಶಿಕ್ಷಣ ಸಾಕು ಅಂತ. ಆದರೆ ಈ ಒಂದು ತಂದೆ ತನ್ನ ಮಗಳು ದಿವ್ಯಾಂಗಳಾದರೂ ಕೂಡ MSc ತನಕ ಓದಿಸ್ತಿದ್ದಾರೆ. ಇವಾಗ MSc ಓದ್ತಾ ಇದ್ದಾಳೆ ಆ ಹುಡುಗಿ. ಸರ್ಟಿಫಿಕೇಟ್ಗಳನ್ನ ಪ್ಲೇ ಮಾಡಿ ತೋರಿಸಿ, ರಾಜ್ಯ ಜನತೆ ನೋಡಬೇಕು. MSc ಓದ್ತಾ ಇದ್ದಾಳೆ. ಆ ತಂದೆಯ ಶ್ರಮ ಏನಿರ್ಬೋದು, ಆದರೆ ಆ ಶ್ರಮಕ್ಕೆ ಬೆಲೆ ಇಲ್ವಾ ಇವತ್ತು? ಹಾಗಾದರೆ ದಿವ್ಯಾಂಗರು ಎಂದೂ ಕೂಡ ಎಕ್ಸಾಮ್ ಬರೀಬಾರ್ದಾ? ಅವ್ರೇನು ನೌಕರಿ ಪಡ್ಕೋಬಾರ್ದಾ? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಇಲ್ಲಿರುವಂಥ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ನೀಡಬೇಕು. ಸಚಿವರು ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಕಚೇರಿಯವರು, ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈ ಒಂದು ಯುವತಿಗೆ ಬೀದರ್ ನಗರದಲ್ಲಿಯೇ ಪರೀಕ್ಷಾ ಕೇಂದ್ರವನ್ನು ನೀಡಿ ಪರೀಕ್ಷೆಯಲ್ಲಿ ಆಕೆಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ವಾಹಿನಿ ಇಡೀ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೆ. ಯಾಕೆಂದರೆ ದಿವ್ಯಾಂಗಳಾದ ಆಕೆಗೆ ಓದುವ ಆಸಕ್ತಿ ಇದೆ, ಸರ್ಕಾರಿ ನೌಕರಿ ಪಡಿತಾಳೆ ಅನ್ನೋ ಒಂದು ಶಕ್ತಿ ಆಕೆಗಿದೆ. ಆ ತಂದೆ ಮುಪ್ಪಿನ ವಯಸ್ಸಲ್ಲಿ ನನ್ನ ಮಗಳು ಏನಾದರೂ ಸಾಧನೆ ಮಾಡಿ ಸರ್ಕಾರಿ ನೌಕರಿಯಲ್ಲಿದ್ದರೆ ತನಗೂ ಆಸರೆ ಆಗುತ್ತಂತ ಆ ತಂದೆಯಾಗಿದೆ. ಇವರೆಲ್ಲರ ಮನವಿಯನ್ನು ಸರ್ಕಾರ ಆಲಿಸಿ ಕೂಡಲೇ ಆದಷ್ಟು ಬೇಗ ವಿಶೇಷವಾಗಿ ಒಂದು ನಿಯೋಜನೆ ಮಾಡಬೇಕು. ನೇರವಾಗಿ ಆ ವಿದ್ಯಾರ್ಥಿನಿಗೆ ಮನೆಯಿಂದಲಾದರೂ ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ವ್ಯವಸ್ಥೆ ಮಾಡಬೇಕು. ಇಲ್ಲ ಬೀದರ್ ನಗರದಲ್ಲಿಯೇ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಆಕೆಗೆ ಪರೀಕ್ಷೆಯನ್ನು ಬರೆಸಬೇಕು. ನೋಡೋಣ ಸರ್ಕಾರ ಎಂಥದ್ದಿದೆ, ಏನು ಮಾಡುತ್ತೆ ಅನ್ನೋದನ್ನು.